ಭೇಟಿಯಾದರೆ ನಾವ್ಯಾರು ಯಾರು ಯಶಸ್ಸರ ಮಾತುಗಳನ್ನು ಇಷ್ಟದಲ್ಲಿ ಬೆಳಕಾಗುತ್ತಾ ಎಷ್ಟು ಕಷ್ಟಗಳಿಂದ ಎಷ್ಟು ಬೆಂಕಿಯಿಂದಾಗಿ ಒಂದು ಸಾಕು ಮಳೆಗಳಾಗುವುದು ಒಂದು ಕೈಗೆ ಕೂಡ ಮನಸ್ಸಲ್ಲಬಹುದು ಎಂಬಂತಹ ಬೆಳಕಿನವರ ವಿಚಾರಗಳನ್ನ ಇಷ್ಟದಲ್ಲಿ ಜ್ಞಾಪಿಸಿಕೊಂಡ ಈಗ ಕೋಟಿ ಕ್ಷೇತ್ರಗಳಲ್ಲಿ ಬಂದರೆ ಅಲ್ಲಿ ಮಾರಾಟಕ್ಕೆ ಕೂಡ ಬಿಡಲಾಗಿದೆ ಆಸಕ್ತರು ಇನ್ನು ಮುಂದೆ ವೇದಿಕೆ ನಿಲ್ಲಿಸಿದಂತಹ ಎಲ್ಲ ಗಣ್ಯಮಾನ್ಯರಿಗೆ ನಮ್ಮ ಮಾಂಗಿ ಪರಿವಾರದ ಪರವಾಗಿ ಸನ್ಮಾನ ಕಾರ್ಯಕ್ರಮ. ಈಗಾಗಲೇ ರವಿ ಹೇಳಿದಂಗ ಕೋವಿಡ್ ಟೈಮ್ನೊಳಗ ಸಾಕಷ್ಟು ನನಗೆ ಆಸ್ಪತ್ರೆಗೆ ಬರಬೇಡ ಅಂತ ಹೇಳಿ ನಿರ್ಬಂಧ ಹಾಕಿದ್ರು ರವಿ. ಅದಕ್ಕೆ ಏನ್ ಮಾಡ್ಬೋದು ಅಂತ ಹೇಳಿ ಕೋವಿಡ್ ಟೈಮ್ ಓದೋದು ಬರೀದನ್ನು ಸ್ಟಾರ್ಟ್ ಮಾಡಿದೆ. ಮೊದಲು ಓದ್ತಿದ್ದೆ ಟೈಮ್ ಸಿಕ್ಕಾಗ, ಆದ್ರೆ ವೃತ್ತಿ ಜೀವನದ 2017 ರವಿ ಬರ್ತಿದ್ದು ಮುಂಚೆ ಸ್ವಲ್ಪ ಟೈಮ್ ಸಿಗೋದು ಬಹಳ ಕಷ್ಟ ಆಯ್ತು. ಅದಾದ್ಮೇಲೆ ರವಿ ಬಂದ ಸ್ವಲ್ಪ ಟೈಮ್ ಸಿಕ್ತಿದ್ರು. ಅದಕ್ಕೆ ಅದ್ರ ಪೂರ್ಣ ಟೈಮ್ ಸಿಕ್ಕಿದ್ದು ಕೋವಿಡ್ ಟೈಮ್ನಾಗ ಅಂತಂದ್ರೆ ಮನೆಯೊಳಗೆ ಇದ್ದದ್ದು ಅಂತಂದ್ರೆ ಆಗ ಆಲ್ಮೋಸ್ಟ್ 1 ವರ್ಷ ಅಥವಾ 1.5 ವರ್ಷದವರೆಗೆ ಆ ಸಮಯದೊಳಗೆ ಓದುದು ಬರೆದನ್ನು ಮಾಡಿ ಸ್ಟಾರ್ಟ್ ಮಾಡಿದ್ರೆ ಆಗ ಮೊದಲನೇ ಕೃತಿನೂ ಬಿಡುಗಡೆ ಆಯ್ತು ನಂದು ಬರೆದದ್ದು ಆಹಾರದಿಂದ ಆರೋಗ್ಯದೆಡೆಗೆ. ಆ ಟೈಮ್ನಾಗ ಓದುವುದಾಗ then I came across a book from Dan Buettner ಅಂತ ಹೇಳಿ. ಡ್ಯಾನ್ ಬ್ಯೂಟ್ನರ್ ಅಂತ ಹೇಳಿ ನ್ಯಾಷನಲ್ ಜಿಯೋಗ್ರಫಿಕ್ ಇದ್ದ ಒಬ್ರು ಪತ್ರಕರ್ತ. ಆ ಡ್ಯಾನ್ ಬ್ಯೂಟ್ನರ್ ಅವ್ರ ಪುಸ್ತಕ ಬ್ಲೂ ಝೋನ್ಸ್ ಲಿವಿಂಗ್ ಹ್ಯಾಪಿಲಿ, ಹೌ ಯು ಲಿವ್ ಎ ಲಾಂಗ್ ಲೈಫ್ ಇನ್ ಬ್ಲೂ ಝೋನ್ಸ್ ಅಂತ. ಬ್ಲೂ ಝೋನ್ಸ್ ಬಗ್ಗೆ ಯಾರಾದ್ರೂ ಕೇಳಿದ್ರೆ, ಇದು ಬ್ಲೂ ಝೋನ್ಸ್ ಅಂತಂದ್ರೆ ಏನು ಅಂತಂದ್ರೆ ಜಗತ್ತಿನೊಳಗ ಅತಿ ಹೆಚ್ಚು ಸಂಖ್ಯೆಯ ಶತಾಯುಷಿಗಳು ಅಥವಾ ಆರೋಗ್ಯವಂತರು ಇರುವಂತಹ ಸ್ಥಳ. ಅದಕ್ಕೆ 5 ಜಾಗಗಳನ್ನ ಅವ್ರನ್ನ ಮ್ಯಾಪ್ ಮೇಲೆ ನೀಲಿ ಮಷಿ ಅಥವಾ ನೀಲಿ ಒಂದು ಪೆನ್ಸಿಲ್ ದಿಂದ ಬರೆದ ಅದನ್ನ ಪೋರ್ಷನ್ ಕೂಡ then those 5 zones became blue zones. ಅದರಲ್ಲಿ ಆ 5 ಸ್ಥಳದೊಳಗ ಅತಿ ಹೆಚ್ಚು ಸಂಖ್ಯೆಯ ಶತಾಯುಷಿಗಳು ಅದಾರ. ಅದಕ್ಕೆ ಅದ್ರ ಬಗ್ಗೆ ಜಾಸ್ತಿ ಹೇಳಿದೇನೆ. ಸೊ ದಟ್ ವಾಸ್ ದ ಸ್ಟಾರ್ಟಿಂಗ್ ಪಾಯಿಂಟ್. ಈ 5 ಸ್ಥಳಗಳು ಯಾವಪ್ಪ ಅಂತಂದ್ರೆ ಲೋಮಾ ಲೈಂಡಾ ಇನ್ ಕ್ಯಾಲಿಫೋರ್ನಿಯಾ ಇನ್ ಅಮೆರಿಕಾ, ಆಮೇಲೆ ಇದರಲ್ಲಿ ಇಕಾರಿಯಾ ಇನ್ ಗ್ರೀಸ್, ಆಮೇಲೆ ಸಮ್ ಐಲ್ಯಾಂಡ್ ಇನ್ ಇಟಲಿ, ಆಮೇಲೆ ಕೋಸ್ಟಾರಿಕಾ ಅಲ್ಲಿ, ಮತ್ತು ನಮ್ಗೆಲ್ರಿಗೂ ಗೊತ್ತಿದ್ದಂಗ ಒಕಿನೋವಾ ಐಲ್ಯಾಂಡ್ಸ್ ಇನ್ ಜಪಾನ್ನಲ್ಲಿ ಅತಿ ಹೆಚ್ಚು ಸಂಖ್ಯೆಯ ಶತಾಯುಷಿಗಳದ. ಸೊ ಅದವ್ರು ಯಾಕೆ ಶತಾಯುಷಿಗಳು ಅದಾರ ಅಂತೇಳಿ ಅದ್ರ ಬಗ್ಗೆ ಆಳವಾಗಿ ಅಭ್ಯಾಸ ಮಾಡಿ, ಅದರ ಬಗ್ಗೆ ಶತಾಯುಷಿಗಳ ಬಗ್ಗೆ ಯಾಕೆ ಶತಾಯುಷಿಗಳು ಆದರೂ ಅದ್ರ ಬಗ್ಗೆ ಸ್ವಲ್ಪ ಅಭ್ಯಾಸ ಮಾಡಿ ಅದ್ರ ಬಗ್ಗೆ ಹಲವಾರು ಲೇಖನಗಳನ್ನು ಬರೆದೆ. ಅದರ್ ಟೈಮ್ದೊಳಗೆ ನಮ್ಗೆ IMA ಸ್ಟೇಟ್ ಕಾನ್ಫರೆನ್ಸ್ ಇನ್ ಬೀದರ್, ಆ ಸಮಯದೊಳಗೆ ಒಂದು ದತ್ತಿ ಉಪನ್ಯಾಸ ಎಂಡೋಮೆಂಟ್ ಒರೇಷನ್ ಅಂತ. ಆ ದತ್ತಿ ಉಪನ್ಯಾಸಕ್ಕೆ ನನ್ನ ದೇ ಇನ್ವೈಟೆಡ್ ಮೀ ಟು ಗಿವ್ ಎ ಟಾಕ್. ಆ ಸಮಯದೊಳಗೆ ನಾನು ಆರೋಗ್ಯವಿಂದ ದೀರ್ಘಾಯುವಿನಂತ ಪಯಣ, ಜರ್ನಿ ಟುವರ್ಡ್ಸ್ ಹೆಲ್ದಿ ಲಾಂಜೆವಿಟಿ ಅಂತಂದ್ರೆ ಏನು, ಅದ್ರ ಬಗ್ಗೆ ನಾನು ಆಮೇಲೆ ಹೇಳ್ತೇನೆ. ಅದರ ಬಗ್ಗೆ ಮಾತಾಡ್ಲಿಕ್ಕೆ ಕರೆದ್ರು. ಸೊ ಆ ಸಮಯದೊಳಗಿಂದ ನನಗೆ ಐ ಜಸ್ಟ್ ವಾಸ್ ಇಂಟ್ರೆಸ್ಟೆಡ್ ಇನ್ ದಿಸ್ ಪರ್ಟಿಕ್ಯುಲರ್ ಸಬ್ಜೆಕ್ಟ್. ಈ ವಿಷಯದ ಬಗ್ಗೆ ಆಸಕ್ತಿ ತಳೆಯಲು ಅದಕ್ಕೆ ಈ ಪುಸ್ತಕವನ್ನು ನಾನು ಬರ್ತೀನಿ. ನಾಳೆ ಏನಿದ್ರು ನಾನು ಹೆಸರು ಬರೆದಿಲ್ಲ. ಇದು ಬರೆದದ್ದು ಕೇವಲ
ಶಿಸ್ತುಬದ್ಧ ಜೀವನ ಶೈಲಿ ಶಿಸ್ತುಬದ್ಧವಾಗಿತ್ತು ಅಂತಂದ್ರೆ ನೀವು ವಾಟ್ ಎವರ್ ಯು ಡೂ ಇನ್ ಲೈಫ್ ಯಾವುದು ಎಲ್ಲಾನು ಡಿಸಿಪ್ಲಿನ್ ಇದ್ರಿ ಅಂತಂದ್ರೆ 100 ವರ್ಷ ಜೀವಿಸೋದ್ರೊಳಗ ಸಂದೇಹನೇ ಇಲ್ಲ. ಯಾಕಂತಂದ್ರೆ ನಮ್ಮ ಜೀವನ ಒಳ್ಳೆಯ ಜೀವನ ಶೈಲಿ ನಾವು ಅಡಾಪ್ಟ್ ಮಾಡ್ಕೊಂಡ್ರೆ 100 ವರ್ಷದ ಹೊರಗೆ ಜೀವಿಸ್ತೇವೆ. ಆದ್ರೆ 100 ವರ್ಷದವರೆಗೆ ಬಾಳ್ಬೇಕಾದ್ರೆ ಇಫ್ ಒಂದು 100ನೇ ವರ್ಷಕ್ಕೆ ಒಂದು ಕೊರಡಿನಂಗಿದ್ದ ಮೂವ್ಮೆಂಟ್ ಇಲ್ಲ, ಯಾರು ಹೇಳಿದ್ರೆ ಏನ್ ತಿಳಿಲಿಲ್ಲ, ಯಾರು ಹೇಳಿದ್ರೆ ಕೇಳಿಸ್ತಿಲ್ಲ, ಮನೆಯವ್ರು ಯಾರಪ್ಪ ಇದು ಕಣ್ಣು ಮುಚ್ಚುವಲ್ಲ ಅಂತ ಹೇಳಿ ಕೇಳೋಕಿತ್ಲ ಮೊದಲ ಹೋಗ್ತದೆ. ಅದಕ್ಕೆ ಈಗ ಒಬ್ರು ಮನ್ಯಾಗ ಮಲ್ಕೊಂಡಿರ್ತಾನ, ಆಮೇಲೆ ಅಲ್ಲಿಂದ ಒಬ್ರು ಯಾವ ಹೇಳ್ತಾನ ಬಾಗ್ಲ ತೆಗೆದು ಅದನ್ನು ಏನು ಹೋಗ್ಯಾನ ನೋಡ ಅಂತ ಹೇಳಿ. ಅದಕ್ಕೆ ಸ್ಥಿತಿ ಹಂಗ ಆಗ್ಬಾರ್ದು. ಕೊನೆಯವರೆಗೂ ನಗ್ತಾ ಇರ್ಬೇಕು. ಕೊನೆಯವರೆಗೂ ಕ್ವಾಲಿಟಿ ಆಫ್ ಲೈಫ್ ಅಂತಂದ್ರೆ ನಿಮ್ದ ಜೀವನದ ಗುಣಮಟ್ಟ ಯಾವ ರೀತಿ ಇರ್ಬೇಕು ಅಂತಂದ್ರೆ ಈವನ್ ಟಿಲ್ ದ ಲಾಸ್ಟ್ ಬ್ರೆತ್ ಆಫ್ ಯುವರ್ ಲೈಫ್, ನಿಮ್ಮ ಜೀವನದ ಕೊನೆ ಉಸಿರು ಇರುವವರೆಗೂ ಕೂಡ ಯಾರ ಮೇಲೂ ಅವಲಂಬನೆ ಆಗದೇನೆ ನಿಮ್ಮ ದೈನಂದಿನ ಕಾರ್ಯಕ್ರಮಗಳನ್ನ ನೀವೇ ಸ್ವತಃ ಮಾಡುವಂತಹ ಪರಿಸ್ಥಿತಿ ಒಳಗೆ ಇದ್ರೆ ಅಲ್ಲಿವರೆಗೆ ಇರಬೇಕು. ಇಲ್ಲ ಅಂತಂದ್ರೆ ಮತ್ತೊಬ್ಬರಿಗೆ ಬ್ಯಾಸರಾಗಿ ಯಾಕೆ ಇನ್ನು ಹೋಗಬಲ್ಲಪ್ಪ ಅಂತ ಹೇಳಿ ಅನ್ಸ್ಕೊಳ್ಳೋಕ್ಕಿಂತ ಮೊದಲ ಜಾಗ ಖಾಲಿ ಮಾಡ್ಬೇಕು. ಅದಕ್ಕೆ ಕೇವಲ ಶತಾಯುಷಿಗಳು ಅಥವಾ 100 ವರ್ಷ ಬಾಳೋದನ್ನ ಗುರಿ ಇಟ್ಟುಕೊಳ್ಳದೇನೆ 100 ವರ್ಷದ ಒಳಗೆ ಬಾಳೋದಿದ್ರೆ ಚೆನ್ನಾಗಿ ಆರೋಗ್ಯವಾಗಿ ನಿರೋಗಿಯಾಗಿ ಬಾಳಬೇಕಂತವ್ರು ಯಾರ್ಯಾರ ಉದ್ದೇಶವನ್ನು ಅವ್ರು ಈ ಪುಸ್ತಕ ಎಲ್ಲ ಓದ್ಬೇಕು ಅಂತ ಹೇಳಿ ನನ್ನ ಇಚ್ಛೆ. ನಮ್ಮಪ್ಪ ಅಂದ ಕೆಲವೊಂದು ವಿಷಯಗಳು ತಮ್ಮ ಐ ವಾಂಟ್ ಟು ಎಂಗೇಜ್ ಅಂಡ್ ಡಿಸ್ಕ್ಲೋಸ್. ಅವ್ರದ್ದು ಯಾವತ್ತೂ ಒಂದ್ ರೀತಿ ಹಿಂಗ ಏನಿಲ್ಲ ನಮಗೇನ್ ಬೇಕಾಗೈತಿ ಅಂತ ಅನ್ನೋದು ಒಂದು ಯಾವತ್ತೂ ಹುಡುಕು ಪದ್ಧತಿ. ಈಗ ನಮ್ಮ ಫಾದರ್ದ ಹಳಿದ ಅವ್ರದ್ದು ಪ್ರಾಕ್ಟೀಸ್ ಅವ್ರದ್ದು ಇದ್ರದೆಲ್ಲ ನೋಡಕ್ ಹೋಗ್ಕೊಂಡ್ರೆ ನಮ್ ಅಥಣಿ ಒಳಗೆ ಏನಿಲ್ಲ ಅದನ್ನ ತರೋನು ಅದನ್ನ ಮಾಡೋನು ಇದೊಂದು ಅವ್ರ ಮೊದಲಿಂದ ಇದ್ದಿದ್ದಂತ ಒಂದು ವಿಚಾರ. ಉದಾಹರಣೆಗೆ ಹೇಳ್ಬೇಕಂದ್ರ ಫಸ್ಟ್ ಅಥಣಿ ಒಳಗೆ ECG ತಂದವ್ರು ಅವ್ರ, ಫಸ್ಟ್ ಎಕ್ಸ್ರೇ ತಂದವ್ರು ಅವ್ರು, ಫಸ್ಟ್ ಅಲ್ಟ್ರಾಸೌಂಡ್ ಮಷಿನ್ ತಂದವ್ರು ಅವ್ರು, ಫಸ್ಟ್ ಎಕೋ ಸ್ಟಾರ್ಟ್ ಮಾಡಿದವ್ರು ಅವ್ರು. ಈಗೆಲ್ಲ ನಾವು ಇನ್ವೆಸ್ಟ್ಮೆಂಟ್ ಅಂತ ಅನ್ಕೋಬಹುದು, ಬಟ್ ಆ ಟೈಮ್ನಾಗ ಮಜಬೂರಿಗೆ ನಾವು ಜಿದ್ದಾಬಾದ್ ಇಲ್ಲಿಲ್ಲ ಅಂದ್ರೆ ಮತ್ತೆ ಬೇರೆ ಪೇಷಂಟ್ ಬೇರೆ ಕಡೆ ಹೋಗ್ಬೇಕಾಗ್ತದೆ. ಸೊ ಆ ಉದ್ದೇಶದಿಂದ ಅದನ್ನ ಮಾಡಿದ್ವಿ. ಆಫ್ಟರ್ ಸರ್ಟನ್ ಏಜ್ ಕೋವಿಡ್ ಆಯ್ತು, ಅದಾದ್ಮೇಲೆ ಅವ್ರಿಗೆ ಬರ್ಯಾಕ ಒಂದು ಛಲ ಸಿಕ್ತು, ಬರ್ಯಾಕ. ಬಟ್ ಯಾವ್ದೋ ನಾನಾ ಮೆಡಿಕಲ್ ಟಾಪಿಕ್ ಬಗ್ಗೆ ಬರಿಬೋದಾಗಿತ್ತು, ಬಟ್ ಈ ಟಾಪಿಕ್ ನ ತಗೊಂಡು ಯಾಕೆ ಬರೋದ್ರು ಅಂತ ನಾವು ವಿಚಾರ ಮಾಡಿದ್ರೆ ಒಂದ್ ರೀತಿ ಈಗ ಸದ್ಯಕ್ಕೆ ನಾವು ನಾರ್ಮಲ್ ಜನರಲ್ ಪಬ್ಲಿಕ್ ತಿನ್ನು ಪದ್ಧತಿ ಬಹಳ ಬದಲಿಗೆ ಅಂತ ಹೇಳಿ ಹೆಂಗ್ ತಿನ್ಬೇಕು, ನಾವ್ ಏನ್ ತಿನ್ಬೇಕು, ಎಷ್ಟು ಆಹಾರ ತಗೋಬೇಕು ಅಂತ ಅನ್ನೋದು ಮೊದಲೇ ಪುಸ್ತಕ ಬರುತ್ತೆ. ಬರೀ ತಿನ್ನೋದಷ್ಟ ಆದ್ರ ನಡೆಯಂಗಿಲ್ಲ, ನಾವ್ ಹೆಂಗ್ ಇರ್ಬೇಕು. ಇರುದಂತಂದ್ರೆ 100 ವರ್ಷ IC ಬೆಡ್ ಮೇಲೆ ಅಷ್ಟೇ ಇರುವುದಲ್ಲ, ಇರೋ ತರ ಚಂದಾಗಿ ತಿರುಗಾಡ್ಕೊಂತ ಹುರುಪ್ಲೆ ಇರ್ಬೇಕು, ಹೆಂಗಿರ್ಬೇಕು ಅಂತ ಅನ್ನೋದು ಅದ್ರ ಮೇಲೆ 2ನೇ ಪುಸ್ತಕ ಬರ್ತಾರೆ. ಎಲ್ಲರೂ ನೀವು ಎಲ್ಲರೂ ಶತಾಯುಷಿಗಳಾಗ್ಲಿ, ಅಥಣಿ ಜನ ಎಲ್ಲ ಶತಾಯುಷಿಗಳಾಗ್ಲಿ ಅಂತ ಹೇಳಿ 2ನೇ ಪುಸ್ತಕ ಬರ್ತಾರೆ. ಇನ್ನೊಂದು ಅವ್ರದ್ದು ಕನಸಿನ ಕೂಸು. ಇದ್ರೊಳಗ ನಮ್ಮ ಅಪ್ಪ ಸೇರುವಂತ 2, ಒಂದು ಹೆಲ್ತ್ ಕೇರ್, ಅದು ವೃತ್ತಿಯಿಂದ ಬಂದಿದ್ದು, 2ನೇದು ಶಿಕ್ಷಣ. ಯಾವತ್ತೂ ಮನ್ಯಾಗ ಶಿಕ್ಷಣ ಬಗ್ಗೆ ನಮಗೆ ಹಾಳು ಹೇಳ್ತಿದ್ರು, ಅದ್ರ ನಾವು ನಡ್ಕೊಂಡ್ ಬಂದ್ವಿ. ಬಟ್ ಗ್ಯಾಪ್ ಅನಾಲಿಸಿಸ್ ಅಥವಾ ಇನ್ನೇನ್ ಬೇಕು ನಮ್ಮ ಅಥಣಿಗೆ ಅಂತ, ಅಥಣಿ ಅಂತ ಯಾಕೆ ನಾ ಹೇಳ್ತೇನೆ ಅಂತಂದ್ರೆ ನಾವೇನ್ ಹೇಳುದಿಲ್ಲ ಅಥಣಿ ಸಂಬಂಧ. ನಾವ್ ಎಷ್ಟ ಸಣ್ಣವರಿದ್ರು ಅಥಣಿ ಜನ, ಇಷ್ಟೆಲ್ಲ ನಮ್ಮನ್ನು ಬೆಳಸಾಕ ಕಾರಣನು ಅಥಣಿ ಜನತೆ, ಅಥಣಿ ಸೊಸೈಟಿ. ಅದಕ್ಕೆ ಸಮಾಜ ನಮ್ಗೆ ಇಷ್ಟೆಲ್ಲ ಕೊಟ್ಟಿತ್ತು, ನಾವ್ ಸಮಾಜಕ್ಕೆ ಏನ್ ಇಲ್ಲ ಅಂತ ಅನ್ನೋದು ಕೊಡ್ಬೇಕನ್ನೋ ಉದ್ದೇಶದಿಂದ ಶಿಕ್ಷಣ ಸಂಸ್ಥೆಯನ್ನು ಸ್ಟಾರ್ಟ್ ಮಾಡೋಣ ಅಂತ. ಶಿಕ್ಷಣ ಸಂಸ್ಥೆ ಅಂದಾಗ ಅಥಣಿ ಜಮಖಂಡಿ ಯಾವ್ದು ಶಿಕ್ಷಣ ನಾವು ಮುಂದೆ ಉಳಿದಿದ್ದು ಯಾವ್ದಾರ ತಾಲೂಕಾ ಅಥವಾ ನೋಡಿದ್ರ ಸ್ಕೂಲ್ ಆಯ್ತು, ಕಾಲೇಜ್ ಆಯ್ತು. ಖರೆ ಹೆಲ್ತ್ ಕೇರ್ ಒಳಗ
ಹಿಂದುಳಿದಿದ್ವಿ. ಯಾಕಂದ್ರೆ ನಮ್ಗೆ ಏನೋ ಡಾಕ್ಟರ್ ಆಯ್ತು, ನಮ್ಮ ಹಾಸ್ಪಿಟಲ್ ಆಯ್ತು, ಕೋವಿಡ್ನಾಗ ಆಯ್ತು, ಬಹಳ ಸಮಸ್ಯೆ ಇತ್ತು. ಸೊ ಆ ದೃಷ್ಟಿಯಿಂದ ನರ್ಸಿಂಗ್ ಕಾಲೇಜ್ ಸ್ಟಾರ್ಟ್ ಮಾಡಿದ್ರು 3 ವರ್ಷದ ಹಿಂದೆ. ಆಮೇಲೆ ಟೆಕ್ನಿಷಿಯನ್ಸ್, ಲ್ಯಾಬ್ ಟೆಕ್ನಿಷಿಯನ್, ಎಕ್ಸ್ರೇ ಟೆಕ್ನಿಷಿಯನ್, ಎಕೋ ಟೆಕ್ನಿಷಿಯನ್, ಇದು ಕೊರತೆ ಇತ್ತು. ಸೊ ಆ ದೃಷ್ಟಿಯಿಂದ ಪ್ಯಾರಾಮೆಡಿಕಲ್ ಕೋರ್ಸ್ ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ಲಾಸ್ಟ್ 1-2 ವರ್ಷದಿಂದ ಭಯಂಕರ ಕ್ಲರಿಕಲ್ ಅಕೌಂಟಿಂಗ್ ಪ್ರಾಬ್ಲಮ್ ಭಾಳ ಫೇಸ್ ಮಾಡಕ್ಕೆ. ಅಂದ್ರೆ ಹಿಂಗ ಜನ ಇಲ್ಲ ಅಂತಿಲ್ಲ, ಅದಾರ ಎಲ್ಲ ಡಿಗ್ರಿ ಹೋಲ್ಡರ್ಸ್ ಅದಾರ. ಬೇರೆ ಪ್ರಾಕ್ಟಿಕಲ್ ನೀವು ಲೆಕ್ಕ ಮಾಡಕ್ ಹಚ್ಚಿರಿ ಅಂತಂದ್ರ ಅದ್ರ 100 ತಪ್ಪು. ಅದಕ್ಕೆ ನಾವು ನರ್ಸಿಂಗ್ ವೃತ್ತಿ ಒಳಗೆ ಏನ್ ಚಾಲು ಮಾಡಿದಾಗಿಂತ ನರ್ಸಿಂಗ್ ವೃತ್ತಿ ಒಳಗೆ ಹೆಂಗೈತಿ 80% ಎಲ್ಲ ಪ್ರಾಕ್ಟಿಕಲ್ ಕಲಿತಾರ, ಬರೀ 10-20% ಅಷ್ಟು ಥಿಯರಿ ಕಲಿತಾರ. ಅದನ್ನ ಬೇಸಿಸ್ ಮೇಲೆ ಇಟ್ಕೊಂಡ ಹೊಸದಾಗಿ BBA, BCA, BCom ಸ್ಟಾರ್ಟ್ ಮಾಡಿದ್ವಿ. ಹೊಸದಾಗಿ ಫೈನಾನ್ಸ್ ಲ್ಯಾಬ್ ಅನ್ನು ಸ್ಟಾರ್ಟ್ ಮಾಡಿದ್ವಿ. ಹೊಸದಾಗಿ AI ಲ್ಯಾಬ್ ಅನ್ನು ಸ್ಟಾರ್ಟ್ ಮಾಡಿದ್ವಿ. ಇದೆಲ್ಲ ಅವ್ರ ಅಥನಿ ಸೊಸೈಟಿ ಒಳಗೆ ಏನ್ ಗ್ಯಾಪ್ ಅದಾವ ಅದನ್ನ ಹುಡುಕಾಡ್ರಿ ಅಂತ ಫಿಲ್ ಮಾಡ್ರಿ.